ಪಾವುಲ ತಾಲೂಕಿನ ಕೊಣನಕುರಿಕೆಯ ಸರ್ಕಾರಿ ಮಾದರಿ ಪಾಠಶಾಲೆಯ ಮಕ್ಕಳು ಸುಮಾರು 42 ಮಕ್ಕಳು ಉಡುಗಳು ಬಿದ್ದಿರುವ ಚಿಕ್ಕಿಯನ್ನು ತಿಂದು ವಾಂತಿ ಮಾಡಿಕೊಂಡಿದ್ದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾವುಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದರು. ಇನ್ನು ಈ ಒಂದು ಪ್ರಕರಣದಿಂದ ಎಚ್ಚೆತ್ತ ಮಧುಗಿರಿ DDPO ಗಿರಿಜಮ್ಮ BH ಮತ್ತು ಶಿಕ್ಷಣ ಇಲಾಖಾ ಅಧಿಕಾರಿಗಳು ಶನಿವಾರ ಶಾಲೆಗೆ ಭೇಟಿ ನೀಡಿ ತನಿಖೆ ಮಾಡಿದ್ದಾರೆ. ಇನ್ನು ಈ ಒಂದು ತನಿಖೆಯಲ್ಲಿ ಅವಧಿ ಮುಗಿದ ಹಾಲಿನ ಪ್ಯಾಕೆಟ್ಗಳು, ರಾಗಿ ಮಾಲ್ಟು ಮತ್ತು ಇತರ ಸಾಮಗ್ರಿಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ. ಯಾವ ಇಲ್ಲ ಐತೆ ಮಳೆ ಸ್ಟಾಕ್ ಐತೆ ತೋರಿಸಿಲ್ಲ ಇಲ್ಲಿ ಮೇ 2024 ಎಕ್ಸ್ಪೈರ್ಡ್ ಅಕ್ಟೋಬರ್ 24 ಅಕ್ಟೋಬರ್ ನವಂಬರ್. ಅಬ್ಬಬ್ಬ, ಕೇಳಿದ್ರಲ್ಲ ಈ ಮಾತನ್ನು. ಈ ಒಂದು ಹಾಲಿನ ಎಕ್ಸ್ಪೈರಿ ಡೇಟ್ ಆಗಿ 6 ತಿಂಗಳಾಗಿದೆ ಹಾಲಿನ ಪ್ಯಾಕೆಟು. ಆದರೆ ಇಲ್ಲಿವರೆಗೂ ಬಳಸ್ತಾ ಇದ್ದಾರೆ. ಅಂದರೆ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಈಗ ನಾವು ಗಮನಿಸಬಹುದಾಗಿದೆ. ಈ ವೇಳೆ ಗ್ರಾಮಸ್ಥರು ಶಿಕ್ಷಣ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಮಾತನಾಡಿದ್ದಾರೆ. ಮಂಜುನಾಥ್ಗೆ ಸಂಪೂರ್ಣವಾಗಿ ಚಾರ್ಜ್ ಹೆಡ್ ಮಾಸ್ಟರ್ ಚಾರ್ಜನ್ನು ಮಂಜುನಾಥ್ಗೆ ಕೊಡ್ತಾರೆ. ಪೂರ್ತಿ ಜವಾಬ್ದಾರಿನ ಆತನಿಗೆ ಫಿಕ್ಸ್ ಮಾಡಿ ಅಧಿಕಾರಿಗಳನ್ನ ಅರ್ಥ ಆಯ್ತಲ್ಲ, ಅದನ್ನೆಲ್ಲ ನೋಡ್ಕೊಳ್ಬೇಕು. ಸಾಕೆ ಯಾವುದಿದೆ ಏನಿದೆ, ಈಗ ಕರೆಕ್ಟಾಗಿ ಇಂಡೆಂಟ್ ಕೊಟ್ಟರೆ ಅಕ್ಷರದಾಸ ಸ್ಟೇಟ್ ಡೈರೆಕ್ಟ್ರಿಗೆ ಅವ್ರು ದಾಸ್ತಾನು ಕಳಿಸಲ್ಲ ಅಲ್ಲ ಮೇಡಮ್, ಅವ್ರದ್ದೇನು ತಪ್ಪಿರಲ್ಲ. ಈಗ ಕೊಡ್ಬೇಕಾದ್ರೆ ಇಂಡೆಂಟ್ ಕೊಡಬೇಕಾದ್ರೆ ಇನ್ನು ಈ ಒಂದು ಭೇಟಿ ಮಾಡಿದ ಸಂದರ್ಭದಲ್ಲಿ DDPO ಮತ್ತು ಶಿಕ್ಷಣ ಅಧಿಕಾರಿ ರಾಜಣ್ಣನವರು ಈ ಒಂದು ಮುಖ್ಯೋಪಾಧ್ಯಾಯರ ಚಾರ್ಜನ್ನು ಶಾಲೆಯ ಸಹ ಶಿಕ್ಷಕರಾದ ಮಂಜುನಾಥ್ ಅವರಿಗೆ ವಹಿಸಿದ್ದಾರೆ. ಇನ್ನು ಈ ವೇಳೆ ಮಧುಗಿರಿಯ DDPO ಗಿರಿಜಮ್ಮ BHನವರು ಮಾತನಾಡಿದ್ದಾರೆ. ಗ್ರಾಮ ಇದು, ಜನಸಂಖ್ಯೆ ಇದೆ ನಿಮ್ಮಲ್ಲೆಲ್ಲ. ಮತ್ತು ಇದನ್ನು ನಾವು ಅಭಿವೃದ್ಧಿಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಧ್ಯೇಯೋದ್ದೇಶ. ಆ ದೃಷ್ಟಿಯಿಂದ ಇಷ್ಟು ಜನ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಒಂದು ಏನಿದೆಯಲ್ಲ, ಈಗ ಏನು ಹೇಳಿದ್ದಾರೆ, PO ಹೇಳಿದ್ದಾರೆ, ನಮ್ಮ EO ಹೇಳಿದ್ದಾರೆ, ಆ ರೀತಿಯಲ್ಲಿ ಎಲ್ಲ ಕ್ರಮ ತೆಗೆದುಕೊಳ್ತೀವಿ. ನಮ್ಮ ಒಂದು ಇದರಲ್ಲಿ ಏನು ಸಾಧ್ಯವೋ ಅದನ್ನೆಲ್ಲವನ್ನು ಸಹ ನಮ್ಮ ಶಾಲೆಯ ಒಂದು ರಿಪೇರಿ ಏನಿದೆ, ಅದೇನು ಡೆಮೊಲಿಷನ್ ಇದೆ ಮೇಡಮ್, ಅವರು ಅದನ್ನು ಶಾಲೆಯಲ್ಲಿ ಸೇರಿಸಿ ಅದನ್ನು ರಿಪೇರಿ ಮತ್ತು ಇದನ್ನು ಸಹ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಟೀಚರ್ಸ್ ಏನಿರುತ್ತೆ, ಟೀಚರ್ಸನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. ಇದು ನಮ್ಮ ಮಿತಿಯಲ್ಲಿ ಏನು ಸಾಧ್ಯ ನಾವು ಅದನ್ನು ಪೂರ್ತಿ ಮಾಡಿದ್ದೀವಿ. ಅದನ್ನು ಸಹ ನಾವು ಮಾಡ್ತೀವಿ. ಏನು ನಿಮ್ಮ ಟೀಚರ್ನ ಪರ್ಮನೆಂಟಾಗಿ ನಿಲ್ಲಿಸಬೇಕು, ಮೀಟಿಂಗ್ CRPO ಡಿಸ್ಟೇ ಡೈರೆಕ್ಷನ್ ಪರ್ಸನಲ್ ಕಾನ್ಸಂಟ್ರೇಟ್ ಮಾಡಿ ವಿಸಿಟ್ ಮಾಡಿ ಮಾಡ್ತಾ ಇದ್ದೀವಿ ಮೇಡಮ್. ಹಂಗೆ ಮಾರವಾಳದ್ ಮೇಡಮ್ ನಾನು ಹೇಳ್ತೀನಿ ಮುಖಾಂತರ ಬಂದಾಗ ಮೇಡಮ್ ಬಂದಾಗ ಸಬ್ಜೆಕ್ಟ್ ಟೀಚ್ ಆಗ್ತಾರೆ ಪಾಠ ಮಾಡಬೇಕು. ಏನು EC ಅವರು ಯಾರಿದ್ದೀರಿ? ರಂಗನಾಥ್ ಅವರು ಇದ್ದಾರೆ, EC ಅವರು. ಇವರು ಈ ಕಡೆಗೆ ಪಾಠ ಮಾಡೋದು ಗಮನ ಹರಿಸಿ ಹೆಚ್ಚಾಗಿ ವಾತಾವರಣನ ಏನು ಶೈಕ್ಷಣಿಕ ವಾತಾವರಣ, ಶಿಕ್ಷಣಕ್ಕೆ ಏನು ಬೇಕು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸಂಪೂರ್ಣವಾದಂತಹ ಪ್ರಯತ್ನ ಇರುತ್ತೆ. ನಿಮಗೇನು ಇಲ್ಲಿ ಬಣ್ಣ ಎಲ್ಲ ಬೇಕು ಅನ್ನುವಂಥದ್ದನ್ನ ನೋಡಿ ಅದಕ್ಕೆ ಗ್ರ್ಯಾಂಟ್ಸ್ ಬರುತ್ತೆ. ಮಂಜುನಾಥ್ ಎಲ್ಲ ಗ್ರ್ಯಾಂಟ್ಸ್ ಬರುತ್ತೆ. CRP ಮತ್ತು BRPಗಳು ನೀವು ನೋಡ್ಕೊಳ್ಳಿ, ECOಗಳು ನೋಡ್ಕೊಳ್ಳಿ. ಏನು ಗ್ರ್ಯಾಂಟ್ಸ್ ಬಂದಿದೆ ಎಲ್ಲ SDMC ಗಮನಕ್ಕೆ ಬಂದು ಇವೆಲ್ಲ ಪೇಂಟ್ ಆಗುವಂಥದ್ದು, ಸಣ್ಣ ಪುಟ್ಟ ರಿಪೇರಿ ಇದೆ, ಶೌಚಾಲಯ, ಮಕ್ಕಳು ಅಡುಗೆ ಕೋಣೆ ಎಲ್ಲ ಫಸ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ಲೀನ್ ಮಾಡ್ಕೊಳ್ಳಿ. ವಾತಾವರಣ ಕ್ಲೀನ್ ಆಗಬೇಕು. ಅಡುಗೆ ಮಾಡೋಕೆ ಅವ್ರು ಒಬ್ಬರೇ ಇದ್ದಾರೆ ಮೇಡಮ್. ಅದನ್ನು ಅಡುಗೆ ಮಾಡೋದಕ್ಕೆ ನೀವು ಅದನ್ನು ಡಿಸೈಡ್ ಮಾಡಿ. ನಿಮಗಿದೆ ಅಡುಗೆಯವ್ರನ್ನ ತಗೊಳ್ಳೋದಕ್ಕೆ ಅವ್ರ ಸಂಬಳ ಬರುತ್ತೆ, ಎಲ್ಲ ಬರುತ್ತೆ. ನೀವು ಮೂರನವ್ರು ಡಿಸೈಡ್ ಮಾಡಬೇಕು. ಮಂಜುನಾಥ್ ಅದನ್ನು ನೋಡಿ CRPಗಳು ನೋಡಿಕೊಂಡು ಒಂದು ಅಡುಗೆಯವ್ರನ್ನ ಎಕ್ಸ್ಟ್ರಾ ಅಡುಗೆಯವ್ರನ್ನ ಫಸ್ಟು ಫೋಕಸ್ಸು ಮ್ಯಾನ್ ಪವರ್ ಕೊಡಿ. ಶಿಕ್ಷಕರನ್ನ ಕೊಡಬೇಕು ಮತ್ತು ಬೇಕಾಗಿರೋ ಅಡುಗೆಯವ್ರನ್ನ ಇದು ಮಾಡಿ. SDMSನ ಕಾನ್ಫಿಡೆನ್ಸ್ ತೊಗೊಳ್ಳಿ. SDMಸ್ನ ಕಾನ್ಫಿಡೆನ್ಸ್ ತೊಗೊಂಡು ಪೂರ್ತಿಯಾಗಿ ಬೇಕಾಗಿರುವಂಥ ಶಿಕ್ಷಕರು ಮತ್ತು ಅಡುಗೆಯವ್ರನ್ನ ಯೋಜನೆ ಮಾಡಿ. ಕ್ಲೀನ್ಲಿನೆಸ್ ಫಸ್ಟ್ ಕ್ಲೀನ್ಲಿನೆಸ್ ಮಾಡ್ಕೊಳ್ಳಿ ಬಿಲ್ಡಿಂಗ್ ಪೂರ್ತಿ. ಆಮೇಲೆ ಅದನ್ನು ಮರ ತೆಗೆಸಿದ್ರು ಹೇಳಿದ್ದಾರೆ ಅನಿಸುತ್ತೆ. ನೆನ್ನೆ ತಹಸೀಲ್ದಾರ್ ಹೇಳಿದ್ದಾರೆ, ಅದನ್ನು ಫಾಲೋ ಅಪ್ ಮಾಡ್ತಾರೆ ಮೇಡಮ್. ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾರೆ. ಆಮೇಲೆ ಕುಡಿಯೋ ನೀರಿಂದ ಶುದ್ಧ ಕುಡಿಯೋ ನೀರು ಘಟಕ ಏನಾದರೂ ಸಿಗುತ್ತೆ
ಶೌಚಾಲಯನೂ ನೀಟಾಗಿ ಮಾಡ್ಕೊಳ್ಬೇಕು, ಮಕ್ಕಳೆಲ್ಲ ಹೊರಗಡೆ ಹೋಗ್ಬಾರ್ದು, ಆ ರೀತಿ ಶೌಚಾಲಯ ಮಾಡ್ಕೊಂಡು ಅಡುಗೆ ಕೋಣೆ ಕ್ಲೀನ್ಲಿನೆಸ್ ಮಾಡ್ಕೊಳ್ಳಿ ಫಸ್ಟ್, ಆಯಿತಾ? ಸೊ ಇಷ್ಟನ್ನೇ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳೆಂದರೆ ಬಡವರೆಂದರೆ ಇಷ್ಟೊಂದು ನಿರ್ಲಕ್ಷ್ಯನ ಇಂಥ ಪ್ರಕರಣದಿಂದ ನಮಗೆ ಗೊತ್ತಾಗುತ್ತೆ. ಈಗಲಾದರೂ ಪಾವಗಡ ತಾಲೂಕಿನ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕಾಗಿದೆ. ಆಗಾಗ ಶಾಲೆಗಳಿಗೆ ಭೇಟಿ ನೀಡಿ ಅಕ್ಷರ ದಾಸೋಹದ ಸಿಬ್ಬಂದಿಯ ಮೇಲೆ ಮತ್ತು ಶಿಕ್ಷಕರ ಮೇಲೆ ಒಂದು ಉಸ್ತುವಾರಿಯನ್ನು ವಹಿಸಬೇಕಾದಂಥ ಜವಾಬ್ದಾರಿ ನಮ್ಮ BEO ಇಂದ್ರಣ್ಣಮ್ಮನಿಗೂ ಮತ್ತು ಅಕ್ಷರ ದಾಸೋಹ ಏನು ಅಧಿಕಾರಿ ಇದ್ದಾರೆ ಶಂಕರ್ ಮೂರ್ತಿ ನಾಯ್ಕ ಅವರಿಗಿದೆ. ಈಗಲಾದರೂ ಇಂಥ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕೆಂದು ತಾಲೂಕಿನ ಸಾರ್ವಜನಿಕರು ಒತ್ತಾಯಿಸುತ್ತಾ ಇದ್ದಾರೆ. ಅನಿಲ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.